ಟಿಎಂಸಿ ಕಚೇರಿಗಳು ಅಕ್ರಮಗಳ ಅಡ್ಡೆಗಳು. ಎನ್ಸಿಸಿ ರೂಮಿನಲ್ಲಿ ಲಾಂಗು ಮಚ್ಚು. ಪಕ್ಷದ ಕಚೇರಿಯಲ್ಲಿ ಬಾಂಬು. ಸ್ಯಾನಿಟರಿ ಪ್ಯಾಡ್ಗಳನ್ನು ಬಿಟ್ಟಿಲ್ಲ ಮಮತಾ ಗೂಂಡಾಗಳು. ಪಶ್ಚಿಮ ಬಂಗಾಳದ ಕರಾಳ ಕಥೆಗಳು ಮೆಗಾ ಸೀರಿಯಲ್ ರೂಪದಲ್ಲಿ ಬರುತ್ತಲೇ ಇವೆ. ಮಮತಾ ಅಧಿಕಾರಾವಧಿಯ ಕ್ರೂರ ರೂಪ ಬಯಲಾಗುತ್ತಲೇ ಇದೆ. ರಾಜಕೀಯ ಪಕ್ಷಗಳ ಕಚೇರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ವೇದಿಕೆಯಾಗಬೇಕಿತ್ತು. ಆದರೆ ಬಂಗಾಳದಲ್ಲಿ ಟಿಎಂಸಿ ಕಚೇರಿಗಳು ಬಾಂಬ್, ಶಸ್ತ್ರಾಸ್ತ್ರ ಮತ್ತು ಭ್ರಷ್ಟಾಚಾರದ ಅಕ್ರಮಗಳ ಅಡ್ಡೆಗಳಾಗಿ ಮಾರ್ಪಟ್ಟಿವೆ. ಬಂಗಾಳದಾದ್ಯಂತ ಟಿಎಂಸಿ ಕಚೇರಿಗಳ ಮೇಲೆ ನಡೆದ ದಾಳಿಗಳಲ್ಲಿ ಬಯಲಾದ ಸತ್ಯಗಳು ಬೆಚ್ಚು ಬೀಳಿಸುವಂತಿವೆ. ಒಂದೊಂದು ಕಚೇರಿಯಲ್ಲೂ ಬೇರೆಯದ್ದೇ ಕಥೆ. ಹೌರಾದ ಟಿಎಂಸಿ ಕಚೇರಿಯಲ್ಲಿ ಬಾಂಬ್ ಪತ್ತೆ. ಹೌರಾ ಜಿಲ್ಲೆಯ ಡೋಮ್ಜೂರ್ನಲ್ಲಿರುವ ಟಿಎಂಸಿ ಕಚೇರಿಯಲ್ಲಿ ಬರೋಬ್ಬರಿ 100ಕ್ಕೂ ಹೆಚ್ಚು ಬಾಂಬ್ಗಳು ಪತ್ತೆಯಾಗಿವೆ. ಮೇ 4ರ ನಂತರ ರಾಜ್ಯದಲ್ಲಿ ದೊಡ್ಡ ಮಟ್ಟದ ದಾಳಿಯೊಂದಕ್ಕೆ ಸಂಚು ರೂಪಿಸಲಾಗಿತ್ತು ಎಂಬ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ. ರಾಜಕೀಯ ಕಚೇರಿಯಲ್ಲಿ ಬಾಂಬ್ ದಾಸ್ತಾನು ಇಡಲಾಗಿದೆ ಎಂದರೆ ಅದು ಪ್ರಜಾಪ್ರಭುತ್ವದ ಮೇಲಿನ ದಾಳಿಯಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಈ ಬಾಂಬ್ಗಳು ತಯಾರಾಗಿದ್ದೆಲ್ಲಿ, ಸಂಗ್ರಹಿಸಿದ ಉದ್ದೇಶವೇನು? ಈ ಬಗ್ಗೆ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಕಾಲೇಜಿನ ಎನ್ಸಿಸಿ ರೂಮಿನಲ್ಲಿ ಲಾಂಗು ಮಚ್ಚು. ಸುರೇಂದ್ರನಾಥ್ ಕಾಲೇಜಿನಲ್ಲಿ ನಡೆದಿರುವ ಘಟನೆಯಂತೂ ಆಘಾತಕಾರಿಯಾಗಿದೆ. ವಿದ್ಯಾರ್ಥಿಗಳು ಕಲಿಯಬೇಕಾದ ಜಾಗದಲ್ಲಿ ಕತ್ತಿಗಳ ಮಚ್ಚುಗಳ ರಾಶಿ ಪತ್ತೆಯಾಗಿದೆ. ಕಾಲೇಜಿನ ಎನ್ಸಿಸಿ ಮತ್ತು ಎನ್ಎಸ್ಎಸ್ ಕೊಠಡಿಯನ್ನು ತೆರೆದಾಗ ಖಡ್ಗಗಳು, ಚೂಪಾದ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿವೆ. ಟಿಎಂಸಿ ಆಡಳಿತದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ತಮ್ಮ ಗೂಂಡಾಗಿರಿಗೆ ಬಳಸುತ್ತಿದ್ದ ವಿಷಯ ಬಹಿರಂಗವಾಗಿದೆ. ತಮ್ಮ ಗೂಂಡಾಗಿರಿಗೆ ವಿದ್ಯಾರ್ಥಿಗಳನ್ನು ಬಳಸಿರುವ ಶಂಕೆ ಕೂಡ ವ್ಯಕ್ತವಾಗುತ್ತಿದೆ. ಟಿಎಂಸಿ ಕಚೇರಿಯಲ್ಲಿ 100 ಜಾಬ್ ಕಾರ್ಡ್ಗಳು. ಆರಂಭಾಗ್ ಟಿಎಂಸಿ ಕಚೇರಿ ದಾಳಿಯು ಭ್ರಷ್ಟಾಚಾರದ ಜಾಲವನ್ನು ಬಯಲು ಮಾಡಿದೆ. ಇಲ್ಲಿ ಅಕ್ರಮ ಆಯುಧಗಳ ಜೊತೆಗೆ 100 ನರೇಗಾ ಜಾಬ್ ಕಾರ್ಡ್ಗಳು ಸಿಕ್ಕಿವೆ. ಬಡವರ ಪಾಲಿನ ಹಣವನ್ನು ನಕಲಿ ಫಲಾನುಭವಿಗಳ ಮೂಲಕ ದೋಚುವ ಹುನ್ನಾರ ಇಲ್ಲಿ ಎದ್ದು ಕಾಣುತ್ತಿದೆ. ಜೊತೆಗೆ ವಿರೋಧ ಪಕ್ಷದವರನ್ನು ಹೆದರಿಸಲು ಬಳಸುತ್ತಿದ್ದ ಬಿಳಿ ಸೀರೆಗಳೂ ಪತ್ತೆಯಾಗಿವೆ. ತಮ್ಮ ಅನಾಚಾರವನ್ನು ವಿರೋಧಿಸುವವರ ಮನೆಗೆ ಈ ಬಿಳಿ ಸೀರೆಯನ್ನು ಕಳಿಸಲಾಗ್ತಾ ಇತ್ತು. ಆ ಮನೆಯ ಮಹಿಳೆಯರು ವಿಧವೆಯರಾಗ್ತಾರೆ ಅನ್ನೋ ಬೆದರಿಕೆ ಒಡ್ಡಲು ಗೂಂಡಗಳು ಈ ತಂತ್ರ ಅನುಸರಿಸ್ತಾ ಇದ್ರು. ಇದು ಎಂತಹ ಅಮಾನವೀಯ ಸಂಸ್ಕೃತಿಯನ್ನು ಟಿಎಂಸಿ ಪೋಷಿಸುತ್ತಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಸ್ಯಾನಿಟರಿ ಪ್ಯಾಡ್ಗಳನ್ನು ಬಿಟ್ಟಿಲ್ಲ ಟಿಎಂಸಿ. ಅತ್ಯಂತ ಆಘಾತಕಾರಿ ಸಂಗತಿಯೆಂದರೆ ಸಂಸದ ಬಪಿ ಹಾಲ್ದಾರ್ ಅವರ ಕಚೇರಿಯಲ್ಲಿ ಪತ್ತೆಯಾದ ಪರಿಹಾರ ಸಾಮಗ್ರಿಗಳು. ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ತಲುಪಬೇಕಾದ ಸ್ಯಾನಿಟರಿ ಪ್ಯಾಡ್ಗಳು ಮತ್ತು ಆಹಾರದ ಬಾಕ್ಸ್ಗಳು ಟಿಎಂಸಿ ಕಚೇರಿಯಲ್ಲಿ ಬಿದ್ದಿದ್ದವು. ಬಡವರ ಹಕ್ಕುಗಳನ್ನು ಕಸಿದುಕೊಂಡು ತಮ್ಮ ರಾಜಕೀಯ ಭದ್ರಕೋಟೆಗಳಲ್ಲಿ ದಾಸ್ತಾನಿಟ್ಟುಕೊಂಡಿರುವ ಇವರ ವರ್ತನೆ ಅಧಿಕಾರದ ದುರುಪಯೋಗದ ಪರಾಕಾಷ್ಠೆಯಾಗಿದೆ. ಚಿಕ್ಕ ದೊಡ್ಡ ವಸ್ತುಗಳನ್ನು ಬಿಡದೆ ಹಿಂದಿನ ಆಡಳಿತ ಅದೆಷ್ಟು ಗಬ್ಬೆದ್ದು ಹೋಗಿತ್ತು ಅನ್ನೋದು ಇದರಿಂದ ಸಾಬೀತಾಗಿದೆ. ಸೀರೆ ಅಂಗಡಿಯಾದ ಟಿಎಂಸಿ. ಇಂದಾಸ್ ಬ್ಲಾಕ್ನ ಟಿಎಂಸಿ ಕಚೇರಿಯ ಸ್ಥಿತಿ ಕೂಡ ಭಿನ್ನವಾಗಿಲ್ಲ. ಸಾಂಸ್ಥಾನಿಕ ಕಾರ್ಯಚಟುವಟಿಕೆಗಳ ಬದಲಾಗಿ ಇದೊಂದು ನಿಗೂಢ ಮಂಡಿಯಂತೆ ಕೆಲಸ ಮಾಡುತ್ತಿತ್ತು. ಇಲ್ಲಿ ಸಾವಿರಾರು ಸೀರೆಗಳು ಸಿಕ್ಕಿವೆ. ಟಿಎಂಸಿ ಕಚೇರಿ ಇಲ್ಲಿ ಸೀರೆ ಅಂಗಡಿಯಾಗಿ ಬದಲಾಗಿ ಹೋಗಿತ್ತು. ಜೊತೆಗೆ ಪ್ರಶ್ನಾರ್ಥ ವಸ್ತುಗಳು ಮತ್ತು ಅಕ್ರಮ ಸಾಮಗ್ರಿಗಳು ಇಲ್ಲಿ ಪತ್ತೆಯಾಗಿರುವುದು ಈ ಕಚೇರಿಗಳಲ್ಲಿ ನಿಜಕ್ಕೂ ಏನಾಗುತ್ತಿದೆ ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಟಿಎಂಸಿ ಕಚೇರಿಗಳು ಇಂದು ಸೇವೆಯ ಕೇಂದ್ರಗಳಾಗಿ ಉಳಿದಿಲ್ಲ. ಬಾಂಬ್, ಶಸ್ತ್ರಾಸ್ತ್ರ ಮತ್ತು ಬಡವರ ಪಾಲಿನ ಆಹಾರದ ಲೂಟಿ ಇವೆಲ್ಲವೂ ಬಂಗಾಳದಲ್ಲಿ ನಡೆಯುತ್ತಿದ್ದ ಭ್ರಷ್ಟಾಚಾರಕ್ಕೆ ಹಿಡಿದಿರುವ ಕೈಗನ್ನಡಿಯಾಗಿವೆ. ಈ ಅಕ್ರಮಗಳ ವಿರುದ್ಧ ಸೂಕ್ತ ತನಿಖೆಯಾಗಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂಬುದು ಪ್ರತಿಯೊಬ್ಬ ಬಂಗಾಳಿಗರ ಬೇಡಿಕೆಯಾಗಿದೆ.